ಹೋದ್ರೆ ರಾಜಕೀಯವಾಗಿ ನೋಡಬೇಕಾದಂತಹ ಬಜೆಟ್ ನಲ್ಲಿ ಲಾಭ ಏನು? ಅಲ್ಲ, ನಾವು ಇಟ್ಸ್ ಎ ರಿಯಾಲಿಟಿ. ನಾನು ವಿವೇಕ್ ಈ ಕಾರ್ಯಕ್ರಮಕ್ಕೆ ಮೊದಲು ಮಾತಾಡ್ತಿದ್ವಿ. ವೋಟ್ ಡ್ರಿವನ್ ಪಾಲಿಟಿಕ್ಸ್, ಮತಗಳಿಗೋಸ್ಕರ ರಾಜಕೀಯ ಪಕ್ಷಗಳ ಕಸರತ್ತನ್ನು ಮಾಡೋದು ರಿಯಾಲಿಟಿ. ಅದು ಯಾರು ಇಲ್ಲ ಅನ್ನಕ್ಕಾಗಲ್ಲ. ಆದ್ರೆ ನಮ್ ಜನನ್ನು ಹಂಗೆ ಟ್ಯೂನ್ ಮಾಡ್ಬಿಟ್ಟಿದೀವಿ. ಬೆನಿಫಿಟ್ಸ್ ಕೊಟ್ಟು 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 ಕಡಿಮೆ ಮಾಡಿದ್ರೆ ಗಲಾಟೆ ಮಾಡ್ತಾರೆ, ನಿಲ್ಲಿಸಿದ್ರು ಗಲಾಟೆ ಮಾಡ್ತಾರೆ. ನಾವು ಅವ್ರನ್ನು ಟ್ಯೂನ್ ಮಾಡಿದೀವಿ. ಒಂಥರ ಧರ್ಮಛತ್ರದ ಪ್ರಾಕ್ಟೀಸ್ ಅದು. ಟ್ಯೂನ್ ಮಾಡ್ಬಿಟ್ಟಿದೀವಿ ನಾವು ಅದನ್ನೆಲ್ಲ. ಹಾಗಾಗಿ 4ನೇ ವರ್ಷದಲ್ಲಿ ಬಜೆಟ್ ಮಂಡಿಸ್ತಾರೆ. ಶ್ಯಾಮ್ ಹೇಳ್ತಿರಂಗೆ, ಯು ವಾಂಟ್ ಟು ಕೌಂಟರ್ ಹಿಮ್? ಅಲ್ಲ, ನಾನು ಶ್ಯಾಮ್ ಅವರು ಹೇಳ್ತಾರ ಮಾತನ್ನ ನಾನು ಒಪ್ತೇನೆ. ಅವರ ಫೋಕಸ್ ಈಸ್ ವಿಲೇಜಸ್, ಗ್ರಾಮೀಣ ಪ್ರದೇಶದ ಜನರನ್ನ ದೃಷ್ಟಿ ಕೊಟ್ಟಿರ್ತಕ್ಕಂಥ ಬಜೆಟ್. ಅಷ್ಟೇ ಪ್ರಮಾಣದಲ್ಲಿ ಯಾಕೆ ಅದು ಗ್ರಾಮೀಣ ಪ್ರದೇಶ ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ಫಾರ್ಮ್ನಲ್ಲಿ ಸಬ್ಸಿಡೀಸ್ ಆಗಲಿ, ಫರ್ಟಿಲೈಸರ್ಸ್ ನೀತಿಯನ್ನಾಗಲಿ, ಅದನ್ನ ರೂಪರೇಷೆಗಳೇನು ಅಂತಕ್ಕಂಥದ್ದು ನಮ್ಗೆ ಇನ್ನು ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ. ಅದನ್ನ ಟಚ್ ಮಾಡೋದ್ರಿಂದ ಬಹುಶಃ ಅದು ಎಲ್ಲ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಗೊಬ್ಬರದ ಬೆಲೆ ಕಡಿಮೆ ಆಗ್ಬಹುದು ಅಂತಕ್ಕಂಥ ವಿಶ್ವಾಸದ ಹಿನ್ನೆಲೆಯಲ್ಲಿ. ಯಾಕಂದ್ರೆ ಫಾರ್ಮ್ ಸೆಕ್ಟರ್ ಅಲ್ಲಿ ಇದ್ದಂತ ಒಂದು ದೊಡ್ಡ ಆತಂಕ ಅಂತ ಹೇಳಿದ್ರೆ, ಇವತ್ತು ಕೆಮಿಕಲ್ ಫರ್ಟಿಲೈಸರ್ಸ್ ಬೆಲೆ ತುಂಬಾ ಜಾಸ್ತಿಯಾಗಿ ನಾವು ಬೆಳೆ ಬೆಳೀತಕ್ಕಂಥದ್ದು ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈಗ ಮಧ್ಯದಲ್ಲಿ ಪ್ರವೇಶ ಮಾಡಿ ಸಬ್ಸಿಡಿಯನ್ನ ಮೆಥಡ್ ಅನ್ನ ಇವತ್ತೇನಾದ್ರು ಚೇಂಜ್ ಮಾಡಕ್ ಕೊಟ್ಟಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ವಿಶ್ವಾಸವನ್ನ ಹುಟ್ಟಿಸೋದಕ್ಕೆ ಸಾಧ್ಯತೆ ಇದೆ.